ಮುಂಜಾನೆಯ ಮಾತಿಗೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಸರ್ಜನ್ ಸಜ್ಜನ. ದೇಹ ಹಾಳಾಗಿತ್ತು ಅಂದರೆ ನೀವು ಯಾರ ಹತ್ರ ಹೋಗ್ತೀರಿ? ಸಜ್ಜನ ಹತ್ರ ತಾನೆ. ಹಾಗೆ ಮನಸ್ಸು ಹಾಳಾಗಿದ್ದರೆ ಸಜ್ಜನರ ಹತ್ರ ಹೋಗಬೇಕು. ನಮಗೆ ಸರ್ಜನ್ ಬೇಕು, ಸಜ್ಜನರು ಬೇಕು. ನಾವು ಎಂತಹ ಜನರ ಸಂಘ ಮಾಡುತ್ತೇವೆಯೋ ಹಾಗೆ ನಮ್ಮ ಜೀವನ. ಒಳ್ಳೆಯವರ ಸಂಘ ಮಾಡಿದರೆ ಮನಸ್ಸು ಒಳ್ಳೆಯದಾಗತ್ತೆ, ಕೆಟ್ಟವರ ಸಂಘ ಮಾಡಿದರೆ ಮನಸ್ಸು ಕೆಡುತ್ತೆ. ಈಗ ಒಂದು ಬಿದಿರು ತೆಗೆದುಕೊಳ್ಳಿ, ಅದು ಕಟುಕನ ಕೈಗೆ ಸಿಕ್ಕರೆ ಸುಟ್ಟು ಬೂದಿಯಾಗುತ್ತದೆ. ಕೊಳಲು ಮಾಡುವವನ ಕೈಗೆ ಸಿಕ್ಕರೆ ಕೃಷ್ಣನ ಕೈಯೊಳಗಿನ ಮುರುಳಿಯಾಗುತ್ತದೆ. ಒಂದು ಹುಡುಗ ಕುಡಿತದ ಚಟಕ್ಕೆ ಸಿಲುಕಿದ್ದ. ಎಷ್ಟು ಕುಡಿತಿದ್ದ ಅಂದರೆ ಹೊಲ ಮನೆ ಎಲ್ಲ ಕಳೆದುಕೊಂಡ. ಅವನಿಗೆ ಒಬ್ಬ ಸ್ನೇಹಿತ ಇದ್ದ, ಅವನು ಬಂಗಾರದ ವ್ಯಾಪಾರಿ. ಈ ಕುಡುಕನ ಬಳಿ ಇನ್ನೂ ಅರ್ಧ ಎಕರೆ ಹೊಲ ಉಳಿದಿತ್ತು. ಆಗ ಅವನಿಗೆ ಅನ್ನಿಸಿತು, ನಾನು ಅಪ್ಪನಿಗೆ ಒಳ್ಳೆಯ ಮಗ ಆಗಲಿಲ್ಲ, ಹೆಂಡತಿಗೆ ಒಳ್ಳೆಯ ಗಂಡನಾಗಲಿಲ್ಲ, ಮಕ್ಕಳಿಗೆ ಒಳ್ಳೆಯ ಅಪ್ಪ ಆಗಲಿಲ್ಲ. ಈಗ ಉಳಿದಿರುವ ಅರ್ಧ ಎಕರೆ ಹೊಲ ಮಾರಾಟ ಮಾಡಿ ಹೆಂಡತಿಗೆ ಬಂಗಾರ ತಂದು ಕೊಡುವೆ ಎಂದು ಯೋಚಿಸಿ ಸ್ನೇಹಿತನಿಗೆ ಬಂಗಾರ ತರೋಣ ಬಾ ಎಂದ. ಇಬ್ಬರೂ ಕೂಡಿ ಪೇಟೆಗೆ ಹೋದರು. ಬಂಗಾರ ತೆಗೆದುಕೊಂಡರು. ಅಷ್ಟು ಹೊತ್ತಿಗೆ ಸಂಜೆಯಾಗಿತ್ತು. ಈ ಕುಡುಕನಿಗೆ ತಡೆಯಲು ಆಗಲಿಲ್ಲ. ಹೀಗೆ ಹೋಗಿ ಹಾಗೆ ಬಂದು ಬಿಡುತ್ತೇನೆ ಅಂತ ಹೇಳಿ ಹೋದ. ಅಷ್ಟರಲ್ಲಿ ಊರಿಗೆ ಹೋಗುವ ಬಸ್ಸು ಹೋಗಿತ್ತು. ಆಗ ಬಂಗಾರ ವ್ಯಾಪಾರ ಮಾಡುವವ ಹೇಳಿದ, ಇಬ್ಬರ ಬಳಿಯೂ ಬಂಗಾರ ಇದೆ, ಇಲ್ಲೇ ಉಳಿದು ಬೆಳಿಗ್ಗೆ ಹೋಗೋಣ ಎಂದ. ಅದಕ್ಕೆ ಕುಡುಕ ಒಪ್ಪಲಿಲ್ಲ. ಬೆಳದಿಂಗಳು ಇದೆ, ನಡೆದುಕೊಂಡು ಹೋಗೋಣ ಎಂದ. ಸ್ವಲ್ಪ ದೂರ ಹೋಗುವುದರೊಳಗೆ ನಿದ್ದೆ ಬಂತು. ಸ್ವಲ್ಪ ಮಲಗಿ ಹೋಗೋಣ ಎಂದು ಮರದ ಬುಡದಲ್ಲಿ ಮಲಗಿಬಿಟ್ಟ. ಬಂಗಾರದ ವ್ಯಾಪಾರಿಗೆ ಭಯ. ಅದಕ್ಕೆ ಮರ ಹತ್ತಿ ಕುಳಿತ. ಕೆಲವೇ ಕ್ಷಣದಲ್ಲಿ 4 ಮಂದಿ ಕಳ್ಳರು ಬಂದು ಕುಡುಕನನ್ನು ಎಬ್ಬಿಸಿ, ಏನೇನು ಇದೆ ಎಲ್ಲ ಕೊಡು ಎಂದರು. ಈತ ಕಿಸೆಯಲ್ಲಿದ್ದ ಹಣ ಕೊಟ್ಟ, ಬಂಗಾರವನ್ನು ಕೊಟ್ಟ. ಕಳ್ಳರಿಗೆ ಅನುಮಾನ ಬಂತು, ಈ ಕುಡುಕ ಸುಳ್ಳು ಹೇಳುತ್ತಿರಬಹುದು, ನಕಲಿ ಬಂಗಾರ ಕೊಡುತ್ತಿರಬಹುದು ಎಂದು. ಇದು ನಿಜವಾದ ಬಂಗಾರವೇನೆಯಾ ಎಂದು ಕೇಳಿದರು. ಹೌದು ಸ್ವಾಮಿ, ನಿಜವಾದ ಬಂಗಾರ. ಬೇಕಾದರೆ ಮರದ ಮೇಲೆ ಕುಳಿತ ನನ್ನ ಸ್ನೇಹಿತನನ್ನು ಕೇಳಿ ಎಂದ. ಅವನು ನಾನು ಇಬ್ಬರು ಇವತ್ತಷ್ಟೇ ಬಂಗಾರ ಖರೀದಿ ಮಾಡಿದ್ದೇವೆ ಎಂದ. ಮರದ ಮೇಲಿದ್ದ ಸ್ನೇಹಿತನನ್ನು ಕೆಳಕ್ಕೆ ಇಳಿಸಿ ಅವನ ಬಳಿ ಇದ್ದ ಬಂಗಾರವನ್ನೂ ದೋಚಿದರು. ಇದೆಲ್ಲ ಯಾಕಾಯಿತು ಅಂದರೆ ಬಂಗಾರದ ವ್ಯಾಪಾರಿ ಕುಡುಕನ ಸಹವಾಸ ಮಾಡಿದ್ದರಿಂದ ಇದು ಆಯಿತು. ಅದಕ್ಕೆ ಅಕ್ಕ ಮಹಾದೇವಿಯವರು ಗಿರಿಯಲ್ಲದೆ ಹುಲ್ಲು ಮರಡಿಯಲ್ಲಾಡುವುದೇ ನವಿಲು, ಕೊಳಕ್ಕಲ್ಲದೆ ಕಿರುವಳ ಕೆಳಸುವುದೇ ಹಂಸೆ, ಮಾಮರ ತಳಿತಲ್ಲದೆ ಸರಗೈವುದೇ ಕೋಗಿಲೆ, ಪರಿಮಳವಿಲ್ಲದೆ ಪುಷ್ಪ ಕೆಳಸುವುದೇ ಭ್ರಮರ, ಎನ್ನ ದೇವ ಚನ್ನಮಲ್ಲಿಕಾರ್ಜುನಂಗಲ್ಲದೆ ಅನ್ಯ ಕೆಳಸುವುದೇ ಎನ್ನ ಮನ, ಪೇಳಿರೆ ಕೇಳದಿಯರಿರ ಎಂದು ಹೇಳುತ್ತಾಳೆ. ಇದು ಹಿಂದಿನ ಮುಂಜಾನೆ ಮಾತಿನ ವಿಶೇಷ. ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ. ನಮಸ್ತೆ, ನಾನು ನಿಮ್ಮ ಶ್ರೀಕಂಠೇಶ್, ಪರಿಸರ ಪ್ರಿಯ, ಮೈಸೂರು. ಕೇಳಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ತೆ.